ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 11/7/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನೀವು ನಿಮ್ಮ ಚಿಂತನೆ ನಡೆಸಬೇಕು, ಬೇರೆಯವರದು ಅಲ್ಲ. ಏಕೆಂದ್ರೆ ನಾಟಕ ಅನುಸಾರ ಯಾರು ಮಾಡ್ತಾರೆ ಅವರು ಪಡೆದುಕೊಳ್ತಾರೆ. ಪ್ರಶ್ನೆ ಆಗಿದೆ, ತ್ರಿಕಾಲದರ್ಶಿ ಆಗೋದ್ರಿಂದ ಆತ್ಮಕ್ಕೆ ಯಾವ ಸ್ಮೃತಿ ಬಂದಿದೆ? ಉತ್ತರ ಆಗಿದೆ, ಆತ್ಮಕ್ಕೀಗ ಸ್ಮೃತಿ ಬಂದಿದೆ. ನಾವು ವಾಸ್ತವದಲ್ಲಿ ಮೂಲವತನ ನಿವಾಸಿ. ಈ ನಾಟಕದಲ್ಲಿ ಪಾತ್ರ ನಿರ್ವಹಿಸಲು ಬಂದಿದ್ದೇವೆ. ನಾವು ಮುಖ್ಯ ಪಾತ್ರಧಾರಿಯಾಗಿ 84 ಜನ್ಮಗಳ ಪಾತ್ರ ನಿರ್ವಹಿಸಿದ್ದೇವೆ. ಈಗ ತಂದೆಯ ಸಮ್ಮುಖದಲ್ಲಿದ್ದೇವೆ. ನಂತರ ಜೊತೆಯಲ್ಲಿ ಮನೆಗೆ ಹೋಗ್ತೇವೆ. ಪಾವನರಾಗಿ ಮನೆಗೆ ಹೋಗ್ಬೇಕು. ನಂತರ ಸುಖಧಾಮದಲ್ಲಿ ಬರಬೇಕು. ಇದು ಪೂರ್ಣ ಆಟ ಭೂಮಿಯ ಮೇಲೆ ಮಾಡಲ್ಪಟ್ಟಿದೆ. ಭಾರತದ ಮೇಲೆಯೇ ಈ ಸೃಷ್ಟಿ ನಾಟಕದ ಪೂರ್ಣ ಆಟ ಮಾಡಲ್ಪಟ್ಟಿದೆ. ಇದು ಪೂರ್ಣ ಸ್ಮೃತಿ ತ್ರಿಕಾಲದರ್ಶಿ ಆಗೋದ್ರಿಂದ ಬಂದಿದೆ. ಮುರಳಿಯ ಗೀತ, ಮರಣ ತೇರಿ ಗಲಿ ಮೇ, ಜೀನಾ ತೇರಿ ಗಲಿ ಮೇ. ಬದುಕೋದು ನಿನ್ನ ಮಡಿಲಿನಲ್ಲೇ, ದ್ವಾರದಲ್ಲೇ. ಸಾಯೋದು ನಿನ್ನ ಮಡಿಲಿನಲ್ಲಿ ಅಥವಾ ದ್ವಾರದಲ್ಲಿ. ಓಂ ಶಾಂತಿ. ಈ ಗೀತೆ ಯಾರು ಗಾಯನ ಮಾಡಿರೋದು? ಮಕ್ಕಳು. ಏನ್ ಹೇಳ್ತಾರೆ ಮಕ್ಕಳು? ಬಾಬಾ, ಈಗಂತೂ ನಿಮ್ಮ ಕೊರಳಿನ ಹಾರ ನಾವು ಆಗಬೇಕು. ಈ ಶರೀರ ಅಂತೂ ಇಲ್ಲಿ ಬಿಟ್ಟು ಹೋಗ್ಬೇಕು. ಮಕ್ಕಳಿಗೆ ಗೊತ್ತಿದೆ, ಶಾಂತಿಧಾಮ್ ಅಥವಾ ನಿರ್ವಾಣಧಾಮದಲ್ಲಿ ತಂದೆ ಮತ್ತು ನಾವು ಮಕ್ಕಳು ಆತ್ಮಗಳು ಇರೋದು. ಈಗ ತಂದೆ ಪುನಃ ಪುನಃ ಹೇಳ್ತಾರೆ, ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡ್ಕೊಳ್ಳಿ. ನೀವೀಗ ತಿಳಿದಿದ್ದೀರಿ, ನಾವು ಆತ್ಮಗಳು ತಂದೆಯ ಜೊತೆ ನಿರ್ವಾಣಧಾಮದ ನಿವಾಸಿ ಆಗಿದ್ವಿ. ನಂತರ ಇಲ್ಲಿ ಶರೀರ ಧರಿಸ್ಕೊಂಡು 84 ಜನ್ಮಗಳ ಚಕ್ರ ಸುತ್ತುತ್ತಾ ಬಂದಿದ್ದೇವೆ. ಮಕ್ಕಳಿಗೆ ಗೊತ್ತಿದೆ, ನಾವು ಯಥಾರ್ಥ ಪರಮಧಾಮದ ನಿವಾಸಿ. ಈಗ ಪುನಃ ಬಾಬಾ ಬಂದರೆ ನೀವಿಲ್ಲಿ ಕುಳಿತಿರಿ, ನೋಡ್ತೀರಿ. ಬಾಬಾ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ಇಲ್ಲಿ ಲೌಕಿಕ ಶರೀರದ ಸಂಬಂಧ. ನಾವು ವಾಸ್ತವ ಆತ್ಮಗಳು ಇದ್ವಿ, ಪರಮಧಾಮದವರು. ಮತ್ತೆ ಲೌಕಿಕ ಸಂಬಂಧದಲ್ಲಿ ಸುಖದ್ದು ನಂತರ ದುಃಖದ್ದು ಜೀವನ ಕಳೆದ್ರಿ. ಈಗ ಆತ್ಮಗಳು ತ್ರಿಕಾಲದರ್ಶಿ ಆಗಿದ್ದೀರಿ. ತಂದೆ 3 ಕಾಲ 3 ಲೋಕಗಳ ಜ್ಞಾನ ಅರಿತವನಾಗಿದ್ದಾರೆ. ನೀವು ಈಗ ಅರಿತಿದ್ದೀರಿ. ಆದ್ರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಶಿಕ್ಷಣದ ನೆನಪು ಇರಬೇಕು ಅಲ್ವಾ? ಈಗ ಸ್ಮೃತಿ ಬಂದಿದೆ. ಬಾಬಾ ಹೇಳ್ತಾರೆ, ನೀವು ಮೂಲವತನ ನಿವಾಸಿ. ಈಗ ನೀವು ಬಾಪ್ ದಾದಾ ಮೂಲಕ ತ್ರಿಕಾಲದರ್ಶಿ ಆಗಿದ್ದೀರಿ. ನೀವೀಗ ತಿಳಿದಿದ್ದೀರಿ, ಈ ನಾಟಕದ ನಾವು ಮುಖ್ಯ ಪಾತ್ರಧಾರಿ ಆಗಿದ್ದೇವೆ. ಅಂದ್ರೆ ಆದಿಯಿಂದ ಅಂತ್ಯವರೆಗಿರೋರು ಮುಖ್ಯ ಪಾತ್ರಧಾರಿಗಳು. ಇಲ್ಲಿ ಅಲ್ಲಿ ಸ್ವರ್ಗದಲ್ಲಿ ರಾವಣ ಇರಲ್ಲ. ನಾವು ಆತ್ಮಗಳು ಪೂರ್ಣ 84 ಜನ್ಮ ಚಕ್ರ ಸುತ್ತುತ್ತಾ ಬಂದಿದ್ದೇವೆ. ಈಗ ತಂದೆ ಸಮ್ಮುಖದಲ್ಲಿ ಇಲ್ಲಿ ಕುಳಿತಿದ್ದಾರೆ. ನಿಮ್ಮ ಶ್ರೀಮತ ಅನುಸಾರ ನಾವು ನಡೆದು ಜೊತೆಯಲ್ಲಿ ತಂದೆಯ ಜೊತೆಯಲ್ಲಿ ಹೋಗೋದು. ಸಾಧ್ಯವಾದಷ್ಟು ನಿಮ್ಮನ್ನು ನೆನಪು ಮಾಡ್ತೇವೆ. ಈ ಮಾತು ಮಕ್ಕಳು ಹೇಳ್ತಾರೆ.
ನೀವು ಮಕ್ಕಳಿಗೆ ಇಡೀ ದಿನ ಇದೇ ವಿಚಾರ ನಡೀಬೇಕು. ಬಾಬನ್ ನೆನ್ಪು ಮಾಡಿ ಶ್ರೀಮತನ ಅನುಸಾರ ನಡೆದು ಬಾಬನ ಜೊತೆ ಹೋಗ್ಬೇಕು. ಯಾವಾಗ ಇಲ್ಲಿ ತ್ರಿಕಾಲದರ್ಶಿ ಆಗಿರಿ, ಇಡೀ ದಿನ ಈ ಚಿಂತನೆ ನಡಿಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ, ಅವರ ಜೊತೆ ನೀವು ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠ ಧಾಮದಲ್ಲಿ ಇದ್ದವರು. ಈಗ ನೀವು ಮಕ್ಕಳಿಗೆ ಮನೆ ನೆನಪು ಬಂದಿದೆ. ನಾವು ಪವಿತ್ರರಾಗಿ ನಮ್ಮ ಪರಂಧಾಮ್ ಮನೆಗೆ ಹೋಗ್ತೇವೆ. ತಂದೆ ಶಿವನ ಪೂಜೆ ಆಗ್ತದೆ, ಸಾಲಿಗ್ರಾಮಗಳ ಪೂಜೆ ಆಗ್ತದೆ. ತಂದೆ ಬಂದು ಆತ್ಮಗಳನ್ನು ಪಾವನ ಮಾಡ್ತಾರೆ. ಆತ್ಮಗಳನ್ನು ಪವಿತ್ರ ಮಾಡುವಂತವರು ಒಬ್ಬ ತಂದೆ, ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಈಗ ನೀವು ಪೂರ್ಣ ನಾಟಕ ಆಟವನ್ನ ತಿಳ್ಕೊಂಡಿರಿ, ಅರ್ಥ ಮಾಡ್ಕೊಂಡಿರಿ. ಭಾರತದ ಮೇಲೆ ಆಟ ಮಾಡಲ್ಪಟ್ಟಿದೆ. ಅದಕ್ಕೆ ಈಗ ನೀವು ಮಕ್ಕಳು ತಂದೆ ಸಮ್ಮುಖ ನಿಮ್ಗೆ ಕುತ್ಕೊಂಡು ಹೇಳ್ಕೊಡ್ತಿದ್ದಾರೆ. ಪ್ರತಿಯೊಂದು ಜೀವಾತ್ಮ ಇದು ತಿಳ್ಕೊಂಡಿದ್ದಾರೆ. ಬಾಬಾ ಜ್ಞಾನ ಸಾಗರನಾಗಿದ್ದಾರೆ. ಅವರಿಗೆ ಭಕ್ತಿ ಮಾರ್ಗದಲ್ಲಿ ಕರಿತಾ ಬಂದರೆ ಮತ್ತು ಪ್ರತಿಜ್ಞೆ ಮಾಡ್ತಾ ಬಂದರೆ, ಬಾಬಾ ನೀವು ಬಂದ್ರೆ ಅವಶ್ಯ ನಾವು ನಿಮ್ಮ ಮತಾನುಸಾರ ನಡೀತೇವೆ. ಇಲ್ಲಿ ಯಾವುದೇ ಲೌಕಿಕ ಸಂಬಂಧ ಮಾತಿಲ್ಲ. ನೀವು ದೇಹಿ ಅಭಿಮಾನಿಯಾಗಿ ವಿಚಾರ ಮಾಡಬೇಕು. ನಮಗೆ ಒಬ್ಬ ಬೇಹದ್ದಿನ ತಂದೆ ಶ್ರೀಮತ್ ಅನುಸಾರ ನಾವು ನಡಿಬೇಕು. ಅವರದೇ ಮಾತು ಒಪ್ಪಬೇಕು. ಅವರು ಬಹಳ ಸಹಜವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮದೀಗ 3ನೇ ನೇತ್ರ, ಜ್ಞಾನ ನೇತ್ರ ತೆರೆದಿದೆ. ಇಲ್ಲಿ ಬಾಬಾ ಹೇಳ್ತಾರೆ, ಜ್ಞಾನ ನಿಮ್ಗೀಗ ಇಲ್ಲಿ ಇದೆ. ಮೂಲವತನದಲ್ಲಿ ತಂದೆ ಮತ್ತು ಮಕ್ಕಳು ಇರೋದು. ಅಲ್ಲಿ ಇದು ಯಾರಿಗೂ ಗೊತ್ತಿರೋದಿಲ್ಲ. ಈಗ ನೀವು ಮಕ್ಕಳಿಗೆ ತಂದೆ ತನ್ನ ಸಂಪೂರ್ಣ ಪರಿಚಯ ಕೊಟ್ಟರೆ ಅವರೇ ಜ್ಞಾನದ ಸಾಗರ. ಬೇರೆ ಯಾವುದೇ ಸತ್ಸಂಗದಲ್ಲಿ ಈ ರೀತಿ ಹೇಳಲ್ಲ. ಬಾಬಾ ನಾವು ಆತ್ಮಗಳಿಗೆ ಓದಿಸ್ತಾರೆ, ಪರಮಾತ್ಮ ಆತ್ಮಕ್ಕೆ ಓದಿಸ್ತಾರೆ ಅನ್ನೋ ಮಾತು ಅನ್ಯ ಸತ್ಸಂಗದಲ್ಲಿ ಇಲ್ಲ. ನೀವೇ ತಿಳ್ಕೊಂಡಿರಿ. ಪುನಃ ಪುನಃ ನಿಮಗೆ ಹೇಳ್ಬೇಕಾಗ್ತದೆ, ದೇಹಿ ಅಭಿಮಾನಿ ಆಗಿ. ಆತ್ಮ ಈ ನಾಟಕದಲ್ಲಿ ಪಾತ್ರ ನಿರ್ವಹಿಸ್ತದೆ. ನಾವು ಆತ್ಮ ಶರೀರ ಧರಿಸಿದ್ದೇವೆ, ಪಾತ್ರಧಾರಿ ವಸ್ತ್ರ ಬದಲಾಯಿಸ್ತಾರೆ. ನೀವು ಆತ್ಮಗಳು ನಿರಾಕಾರಿ ಜಗತ್ತಿಂದ ಇಲ್ಲಿ ಬಂದು ಶರೀರ ರೂಪಿ ವಸ್ತ್ರ ಧರಿಸ್ಕೊಳ್ತೀರಿ. ಜನ್ಮ ಜನ್ಮ ಬದಲಾಯಿಸೋದು ತಮ್ಮ ಶರೀರ ವಸ್ತ್ರವನ್ನ. ಆತ್ಮಗಳಿಗೆ ಬಾಬಾ ಪುನಃ ಬಂದು ರಾಜಯೋಗವನ್ನು ಕಲಿಸ್ತಿದ್ದಾರೆ. ಈಗ ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿರಿ, ಬಾಬಾ ಬಂದಿದ್ದಾರೆ. ಅವಶ್ಯ ನಾವು ಬಾಬನ ಸಹಯೋಗಿ ಆಗ್ತೇವೆ. ಪವಿತ್ರರಾಗಿ ಹಾಗೂ ಪೂರ್ಣ ಭಾರತವನ್ನು ಪವಿತ್ರ ಮಾಡ್ತೇವೆ. ನಾವೀಗ ಶ್ರೀಮತ ಅನುಸಾರ ನಡಿಬೇಕು. ಶ್ರೀಮತ ಹೇಳ್ತದೆ ತಂದೆಯನ್ನು ನೆನಪು ಮಾಡೋದು. ಯಾರು ಮಾಡ್ತಾರೆ ಅವರು ಪಡ್ಕೊಳ್ತಾರೆ. ಎಲ್ಲರಂತೂ ಬಂದು ಪುರುಷಾರ್ಥ ಮಾಡಲ್ಲ. ಯಾರು ಕಲ್ಪದ ಮೊದಲು ಪುರುಷಾರ್ಥ ಮಾಡಿದ್ದಾರೆ ಅವರೇ ಮಾಡ್ತಾರೆ. ಈಗ ವಾಪಸ್ ಹೋಗ್ಬೇಕು. ಅದಕ್ಕೆ ಪುರುಷಾರ್ಥ ಮಾಡಿ ಪವಿತ್ರರ ಅವಶ್ಯ ಆಗ್ಬೇಕು. ನಾವು ಮೇಲೆ ಮೂಲವತನ ನಿವಾಸಿ ಆಗಿದ್ದೇವೆ. ಮೊದಲು ಸ್ವರ್ಗದಲ್ಲಿದ್ರಿ, ನಂತರ ಮೆಟ್ಲು ಇಳಿತಾ ಅಂದ್ರೆ ಪುನರ್ಜನ್ಮದಲ್ಲಿ ಬಂದ್ರಿ. ತಂದೆ ಹೇಳ್ತಾ ಇದ್ದಾರೆ ಭಾರತವಾಸಿಗಳಿಗೆ, ಭಾರತದಲ್ಲಿಯೇ ತಂದೆ ಬರ್ತಾರೆ. ನೆನಪು ಭಾರತದಲ್ಲಿ ಮಾಡ್ತೀರಿ. ತಂದೆಯನ್ನ ಕರಿತೀರಿ, ಬಂದು ನಮ್ಮನ್ನು ಪಾವನ ಮಾಡು ಎಂದು. ಶರೀರ ಧರಿಸ್ಕೊಂಡು ನಮ್ಗೆ ಶ್ರೇಷ್ಠ ಕರ್ಮವನ್ನ ಕಲಿಸು ಎಂದು. ಶರೀರ ನಾಮನೋ ಗಾಯನ ಇದೆ. ಈ ಶರೀರ ಶಿವಬಾಬ ತಗೊಂಡಿರೋದು ಭಾಗ್ಯಶಾಲಿ ರಥ ಆಗಿದೆ. ತಂದೆ ಹೇಳ್ತಾರೆ, ನಾನು ಸಾಧಾರಣ ತನುವಲ್ಲಿ ಪ್ರವೇಶ ಮಾಡ್ತೇನೆ. ಮೊದಲು ಹೇಳಿದ್ದೆ, ನೀವು ಮಕ್ಕಳಿಗೀಗ ಸ್ಮೃತಿ ಬಂದಿದೆ. 5000 ವರ್ಷದ ಮೊದಲು ತಂದೆಯೇ ಈ ಮಾತು ಹೇಳಿದ್ರು. ಬೇರೆ ಯಾರಿಗೂ ಈ ಮಾತು ಹೇಳಲಿಕ್ಕಾಗಲ್ಲ. ತಂದೆಯೇ ಹೇಳ್ತಾರೆ, 5000 ವರ್ಷದ ಮೊದಲು ನಾನು ಈ ಬ್ರಹ್ಮನ ಶರೀರ ಇದರಲ್ಲಿ ಬಂದು ನಿಮ್ಗೆ ಜ್ಞಾನ ಕೊಟ್ಟಿದೆ. ಈಗ ಪುನಃ ನೀವು ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ಆತ್ಮ ಅಭಿಮಾನಿ ಆಗಿ. ಹೇಗೆ ನಾಟಕದವ್ರಿಗೆ ಗೊತ್ತಾಗ್ತದಲ್ವಾ ನಾವು ಯಾವ ವಸ್ತ್ರ
ಧರಿಸ್ಕೊಂಡು ಏನೇನು ಪಾತ್ರ ನಿರ್ವಹಿಸಬೇಕು. ಆದರೆ ಅದು ಒಂದು ದೇಹಾಭಿಮಾನಿ. ಆದರೆ ಇಲ್ಲಿ ದೇಹದ್ದಿನ ಮಾತು, ಆತ್ಮದ ಮಾತು. ದೇಹಿ ಅಭಿಮಾನಿ ಆಗ್ಬೇಕು. ನಾವು ವಾಸ್ತವದಲ್ಲಿ ಆತ್ಮ ಆಗಿದ್ದೇವೆ. ಈಗ ನಮ್ಮ ಪಾತ್ರ ಪೂರ್ಣ ಆಗ್ತಾ ಬಂದಿದೆ. ತಂದೆ ಸಮ್ಮುಖ ಕುಳಿತು ಎಲ್ಲವನ್ನು ನಿಮ್ಗೆ ತಿಳಿಸ್ಕೊಡ್ತಿದ್ದಾರೆ. ಇದನ್ನು ಮರಿಬಾರ್ದು. ಮಾಯವೆಷ್ಟು ವಿಘ್ನಗಳು ಹಾಕ್ತದೆ. ತಂದೆ ಹೇಳ್ತಾರೆ, ಮಕ್ಕಳೇ, ನೀವಿಲ್ಲಿ ಯಾವುದೇ ವಿಕರ್ಮ ಮಾಡಬಾರದು. ಮನ್ಸಾದಲ್ಲಿ ಎಷ್ಟೇ ಬಿರುಗಾಳಿಗಳು ಬರ್ಲಿ, ನಿಮ್ಮ ಪರೀಕ್ಷೆ ತೆಗೆದುಕೊಳ್ಬಹುದು. ನಿಮ್ಮ ಕರ್ಮೇಂದ್ರಿಯಗಳು ಚಂಚಲ ಆಗಬಾರದು. ನಾವು ಕಾಮವನ್ನು ಗೆಲ್ಲಿಯಬಹುದಲ್ವಾ? ನಿಮಗೋಸ್ಕರ ಅಂತೂ ಬಹಳ ಸಹಜ ಇದೆ. ನಾವು ಆತ್ಮ ಆಗಿದ್ದೇವೆ. ಒಬ್ಬ ತಂದೆ ಮಕ್ಕಳು. ತಂದೆಯ ಜೊತೆನೇ ಯೋಗ ಕನೆಕ್ಷನ್ ಜೋಡಿಸಬೇಕು. ಕರ್ಮೇಂದ್ರಿಯಗಳಲ್ಲಿ ಚಂಚಲತೆ ಇತ್ತು ಅಂದ್ರೆ ಇದು ದೇಹ ಅಭಿಮಾನ ಆಯಿತು. ನಿಮಗಂತೂ ಯಾವುದರಿಂದಲೂ ಹೆದರಬಾರದು. ನಿರ್ಭಯರಾಗಿರ್ಬೇಕು. ಎಲ್ಲಿಯಾದ್ರೂ ಹೋಗಿ, ಆದ್ರೆ ಸಾಕ್ಷಿಯಾಗಿ ನೋಡಿ, ನಾವು ಆತ್ಮ ಆಗಿದ್ದೇವೆ. ಈ ಆಟವನ್ನು ನೀವು ಪೂರ್ಣ ತಿಳಿದಿದ್ದೀರಿ. ಶ್ರೇಷ್ಠ, ಅತಿ ಶ್ರೇಷ್ಠ ತಂದೆ. ಇದು ಬುದ್ಧಿಯಲ್ಲಿ ಬಂದಿದೆ. ಅದಕ್ಕೆ ಬಿಂದು ಅಂತ ಕರೆಯೋದು. ನಿರಾಕಾರಿ ಜಗತ್ತಲ್ಲಿ ಆತ್ಮಗಳ ವೃಕ್ಷ ಇದೆ. ಬೀಜದಿಂದ ವೃಕ್ಷ ಹುಡ್ತದೆ, ಮತ್ತೆ ನಂಬರ್ ವಾರ್ ಎಲೆಗಳು ಬರ್ತವೆ. ಇದು ಈ ರೀತಿ ಇದೆ. ಮೇಲಿಂದ ನಂಬರ್ ವಾರ್ ಆತ್ಮಗಳು ಬರ್ತಾರೆ. ಆತ್ಮ ಪ್ರವೇಶ ಹೇಗೆ ಮಾಡ್ತದೆ? ಹುಟ್ಟೋದು ಹೇಗೆ? ಇದು ಯಾರು ನೋಡಕ್ಕಾಗಲ್ಲ. ಅವರು ಹೋಗೋದು ಹೇಗೆ? ಪ್ರವೇಶ ಮಾಡೋದು ಹೇಗೆ ಶರೀರದಲ್ಲಿ? ಇದು ಯಾರು ನೋಡಕ್ಕಾಗಲ್ಲ. ಈಗ ತಂದೆ ಹೇಳ್ತಾರೆ, ನಿಮ್ಮ ಆತ್ಮ ಪತೀತ ಆಗಿದೆ, ಅದು ಪಾವನ ಮಾಡ್ಕೋಬೇಕು. ಇವರ ಮೂಲಕ ತಂದೆ ಕುಳಿತು ಈ ಮಾತು ಹೇಳ್ತಾರೆ. ಬ್ರಹ್ಮನ ಮೂಲಕ ಮಾತಂತೂ ಕರ್ಮೇಂದ್ರಿಯ ಮೂಲಕನೇ ಮಾತಾಡೋದು. ಆತ್ಮ ಬಿಂದು ಇದರಲ್ಲಿ ಇಲ್ಲ ಅಂದ್ರೆ, ಕರ್ಮೇಂದ್ರಿಯ ಆತ್ಮ ಶರೀರದಲ್ಲಿ ಇಲ್ಲ ಅಂದ್ರೆ ಕರ್ಮೇಂದ್ರಿಯಗಳು ಏನೋ ಕೆಲಸ ಮಾಡ್ಲಿಕ್ಕಾಗಲ್ಲ. ಇಷ್ಟು ಸೂಕ್ಷ್ಮ ಬಿಂದು, ಎಷ್ಟು ಶಕ್ತಿಶಾಲಿ, ಪವರ್ಫುಲ್ ಇದೆ. ಅದರಲ್ಲಿ ಪೂರ್ಣ ಜ್ಞಾನ ಇದೆ. ಅದಕ್ಕೆ ಪವರ್ಫುಲ್. ತಂದೆ ಜ್ಞಾನ ಸಾಗರನು. ಅವರು ನಿಮ್ಗೆ ಇಲ್ಲಿ ಕುತ್ಕೊಂಡು ತಿಳಿಸ್ತಾ ಇದ್ದಾರೆ. ಇಲ್ಲಿ ಪೂರ್ಣ ಜ್ಞಾನ ಇದೆ ಅವರಲ್ಲಿ. ಅವರ ಪಾತ್ರ ನೋಂದಾಯಿಸಲ್ಪಟ್ಟಿದೆ. ನಿಮ್ಮ ಆತ್ಮದಲ್ಲೂ 84 ಜನ್ಮಗಳ ಪಾತ್ರ ಇದೆ. ನೀವು ದುಃಖ ಸುಖದ ಪಾತ್ರ ನಿರ್ವಹಿಸ್ತೀರಿ. ದುಃಖದಲ್ಲಿ ಬಹಳ ಕಷ್ಟವನ್ನ ತಗೊಳ್ತಾರೆ. ತಂದೆ ಹೇಳ್ತಾರೆ, ನಾನಂತೂ ಪುನರ್ಜನ್ಮದಲ್ಲಿ ಬರಲ್ಲ. ನೀವು 84 ಜನ್ಮಗಳು ಪಡಿತೀರಿ, ನಾನು ಪಡೆಯಲ್ಲ. ನಾನು ಬಂದು ನೀವು ಮಕ್ಕಳಿಗೆ ಸಹಜ ಯುಕ್ತಿ ಹೇಳ್ತಾನೆ, ನನ್ನನ್ನು ನೆನಪು ಮಾಡಿ ಪಾವನ ಆಗ್ತೀರಿ. ಅರ್ಧ ಕಲ್ಪ ನೀವು ಕಾಮಚಿತೆಯಲ್ಲಿ ಕುಳಿತು ತಮೋ ಪ್ರಧಾನ ಆಗಿದ್ದೀರಿ. ಆತ್ಮಗಳ ಜೊತೆ ತಂದೆ ಮಾತಾಡ್ತಾರೆ. ಆತ್ಮದ ಕರ್ಮೇಂದ್ರಿಯಗಳು ಮೊದಲು ಆತ್ಮಕ್ಕೆ ಶರೀರದ ಕರ್ಮೇಂದ್ರಿಯಗಳು ಬಾಲಾವಸ್ಥೆಯಲ್ಲಿ ಚಿಕ್ಕವಿರ್ತವೆ. ನಂತರ ಶರೀರ ದೊಡ್ಡದಾದ್ರೆ ಇಂದ್ರಿಯ ದೊಡ್ಡವು. ಆತ್ಮ ಸಣ್ಣದು ದೊಡ್ಡದು ಆಗಲ್ಲ. ಆತ್ಮನೇ ಹೇಳೋದು, ಹೇ ಪತೀತ ಪಾವನ ಬಾ. ಆತ್ಮ ತಂದೆಯನ್ನು ಕರೆಯೋದು. ತಂದೆ ಹೇಳ್ತಾರೆ, ನಾನು ಕಲ್ಪ ಕಲ್ಪ ಬರ್ತೇನೆ ನೀವು ಪತೀತರನ್ನು ಪಾವನ ಮಾಡಲು. ಈಗ ನೀವು ತಿಳಿದಿರಿ ಆತ್ಮ ಹೇಗೆ ಬರ್ತದೆ. ಮನುಷ್ಯರು ಬಹಳ ತಲೆ ಕೆಡಿಸ್ಕೊಂತಾರೆ ನೋಡಿ, ಆತ್ಮ ಹೇಗೆ ಹೊರಟೋಗ್ತದೆ ಶರೀರದಿಂದ. ಆದ್ರೆ ಯಾರಿಗೂ ಗೊತ್ತಾಗಲ್ಲ, ಏಕೆಂದ್ರೆ ಇದು ಅತಿ ಸೂಕ್ಷ್ಮ. ಸಣ್ಣ ಆತ್ಮದಲ್ಲಿ ಎಷ್ಟು ಪಾತ್ರ ಇದೆ. ಹೇಗೆ ಬೀಜದಲ್ಲಿ ಪೂರ್ಣ ಜ್ಞಾನ ಇದೆ, ಅದಂತೂ ಬೀಜ ಜಡ, ದೊಡ್ಡ ವೃಕ್ಷ ಆಗ್ತದೆ. ಅದರ ಬೀಜ ಎಷ್ಟು ಚಿಕ್ಕದು, ಅದರಿಂದ ವೃಕ್ಷ ಎಷ್ಟು ದೊಡ್ಡದು, ವಿಶಾಲ ಆಗ್ತದೆ. ಕಲ್ಕತ್ತಾದಲ್ಲಿ ಆಲದ ವೃಕ್ಷ ಅನೇಕರು ನೋಡಿದ್ದಾರೆ, ಬಹಳ ದೊಡ್ಡ ವಿಶಾಲ ಇದೆ. ಈಗ ಅದರ ಬುನಾದಿ ಪೂರ್ಣ ಕೊಳ್ತೋಗಿದೆ, ಮೂಲ ಬೇರು, ಬಾಕಿ ವೃಕ್ಷ ನಿಂತಿದೆ. ಇಲ್ಲಿಯೂ ಸೃಷ್ಟಿ ವೃಕ್ಷನು ಅದೇ ತರ. ದೇವತಾ ಧರ್ಮದ ಬುನಾದಿ ಇಲ್ಲ. ವೃಕ್ಷ ಈಗ ಜಡಿಜಡಿಭೂತ ಅಂದ್ರೆ ವಿನಾಶದ ಅವಸ್ಥೆಗೆ ತಲುಪಿದೆ. ಸೃಷ್ಟಿ ರೂಪಿ ವೃಕ್ಷ. ಈಗ ನೀವು ತಿಳಿದಿರಿ. ಅದಕ್ಕೆ ಗೌರ್ಮೆಂಟ್ಗೂ ಹೇಳ್ತೀರಿ,
ನಾವಿಷ್ಟು ಸಮಯ ಜಗತ್ತಲ್ಲಿ ಪಾವನ ಮಾಡಿ ತೋರಿಸ್ತೇವೆ. ಮನುಷ್ಯರು ಈ ಮಾತು ಅರ್ಥ ಮಾಡ್ಕೊಳ್ಳಲ್ಲ. ನಿಮ್ಗಂತೂ ನಿಶ್ಚಯ ಇದೆ, ನಾವು ಭಾರತವನ್ನು ಶ್ರೇಷ್ಠಾಚಾರಿ ಅವಶ್ಯ ಮಾಡ್ತೇವೆ. ಅದಕ್ಕೆ ಭ್ರಷ್ಟಾಚಾರಿ ಜಗತ್ತಿನ ವಿನಾಶ ಆಗ್ತದೆ. ಎಲ್ಲರೂ ಇಲ್ಲಿ ಬಯಸ್ತಾರೆ ಶಾಂತಿ ಬೇಕು. ಆತ್ಮ ಪಾತ್ರ ಮಾಡ್ತಾ ಮಾಡ್ತಾ ಸುಸ್ತಾಗಿ ಬಿಟ್ಟಿದೆ. ಅದಕ್ಕೆ ಕರೆಯೋದು, ಹೇ ಶಾಂತಿ ದೇವ. ಇಲ್ಲಿ ಅರ್ಥ ಮಾಡ್ಕೊಂತಾರೇನು, ಆತ್ಮ ಶಾಂತ ಸ್ವರೂಪ ಆಗಿದೆ. ಆದ್ರೆ ಇಲ್ಲಿ ಆತ್ಮಕ್ಕೆ ಕರ್ಮೇಂದ್ರಿಯ ಮೂಲಕ ಕರ್ಮ ಅಂತೂ ಅವಶ್ಯ ಮಾಡ್ಲೇಬೇಕು. ಶಾಂತಿ ಕೊಡಿ ಅಂತ ಹೇಳ್ತಾರೆ. ಇದು ಯಾರಿಗೆ ಗೊತ್ತೇ ಇಲ್ಲ. ಶಾಂತಿಧಾಮ ಬೇರೆ, ಸುಖಧಾಮ ಬೇರೆ. ಸುಖಧಾಮದಲ್ಲಿ ಬಹಳ ಕಡಿಮೆ ಸಂಖ್ಯೆ ಮನುಷ್ಯರಿರ್ತಾರೆ. ಅಲ್ಲಿರೋದೇ ಪವಿತ್ರ ಜಗತ್ತು. ಅಲ್ಲಿ ಶಾಂತಿ ಅಂತೂ ಬೇಡೋದಿಲ್ಲ. ಕರ್ಮ ಅಂತೂ ಮಾಡ್ತಾರೆ, ಆದ್ರೆ ಅಲ್ಲಿ ಅಶಾಂತಿ ಇರಲ್ಲ. ಜೀವನ್ ಮುಕ್ತಿ ಧಾಮ್ ಅಥವಾ ಶಾಂತಿಧಾಮ್ ಎರಡೂ ಬೇರೆ. ಸತ್ಯುಗದಲ್ಲಿ ಜೀವಾತ್ಮಗಳಿಗೆ ಸುಖನೂ ಇದೆ, ಶಾಂತಿನೂ ಇದೆ. ಸದಾ ಆರೋಗ್ಯವಂತರು ಮತ್ತು ಸಂಪತ್ತಿವಾನರಾಗಿರ್ತಾರೆ. ಈಗ ನೀವು ತಿಳಿದಿರಿ ಸ್ವರ್ಗ ಎಂದು ಯಾವುದಕ್ಕೆ ಹೇಳ್ತಾರೆ. ಜಗತ್ತಲ್ಲಿ ಯಾರಿಗೂ ಇದು ಗೊತ್ತಿಲ್ಲ, ಸ್ವರ್ಗ ಏನಾಗಿದೆ. ಲಕ್ಷ್ಮೀನಾರಾಯಣ ಮಕ್ಕಳು ಆಗಿದ್ದಾರಲ್ವಾ, ಈ ಮಕ್ಕಳಿಗೆ ಸುಖ ಯಾರು ಕೊಟ್ಟಿದ್ದು? ಸಂಗಮ ಯುಗದಲ್ಲಿ ಲಕ್ಷ್ಮೀನಾರಾಯಣರು ಶಿವಬಾಬಾವ್ರ ಮಕ್ಕಳು. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಮಕ್ಕಳಿಗೂ ಸುಖ ಯಾರು ಕೊಟ್ಟಾರೆ? ಯಾರಾದ್ರೂ ಸುಖ ಕೊಡೋರು ಬೇಕಲ್ವಾ? ಏನು ಈ ಇವರು ರಾಜ್ಯ, ಇವರ ರಾಜ್ಯ ಇನ್ನೂ ಬರಲಿದೆ ಅಲ್ವಾ? ಸ್ವರ್ಗ ಅವಶ್ಯ ಮತ್ತೆ ಪುನರಾವರ್ತನೆ ಆಗುವುದು. ಲಕ್ಷ್ಮೀನಾರಾಯಣ ರಾಜ್ಯ ಪುನಃ ಬರುವುದು. ಸ್ವರ್ಗದಲ್ಲಿ ಯಾವಾಗ ಇರ್ತಾರೆ ಅಂದ್ರೆ ಅಲ್ಲಿ ಈ ತರ ಹೇಳಲ್ಲ, ನರಕ ಪುನಃ ಪುನರಾವರ್ತನೆ ಆಗ್ತದೆ ಅಂತ. ಈಗನೇ ಹೇಳೋದು, ಹೇ ಪವಿತ್ರತೆಯ ಸುಖ ಶಾಂತಿ ಹೊಸ ಜಗತ್ತು ಪುನಃ ರಿಪೀಟ್, ಪುನರಾವರ್ತನೆ ಅಂದ್ರೆ ಪುನಃ ಬರಲಿದೆ. ಇದು ಹಳೆಯ ಜಗತ್ತು ದುಃಖಧಾಮ. ಇದಕ್ಕೆ ಐರನ್ ಏಜ್ಡ್, ಕಬ್ಬಿಣ ಸಮಾನ ಯುಗ ಅಂತಾರೆ. ಹೊಸ ಜಗತ್ತು ಆಗಿತ್ತಲ್ವಾ, ಅದಕ್ಕೆ ಸ್ವರ್ಗ ಅಂತಾರೆ. ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಅವಶ್ಯ ನಾವು ಪುನಃ ದೇವಿ ದೇವತಾ ಆಗ್ತಿದ್ದೇವೆ. ನಿಮ್ಮ ಗುರಿ ಉದ್ದೇಶನೇ ಇದು. ನಾವು ಪುನಃ ಸ್ವರ್ಗದ ಬಾದಶಾಹಿ ಪಡಿತೇವೆ. ಬೇಹದ್ದಿನ ತಂದೆಯಿಂದ ಆಸ್ತಿ ಅವಶ್ಯ ಪಡಿತೇವೆ. ಇದು ಉತ್ತಮ ರೀತಿ ನೆನಪು ಮಾಡಿ. ನಾವು ಆತ್ಮಗಳು ಅಲ್ಲಿಯ ನಿವಾಸಿ. ಪುನಃ ಇಲ್ಲಿ ಬಂದಿದ್ದೇವೆ ಪಾತ್ರ ನಿರ್ವಹಿಸ್ಲಿಕ್ಕೆ. ಈಗ ಸ್ಮೃತಿ ಬಂದಿದೆ. 84 ಜನ್ಮಗಳು ಹೇಗೆ ಪಡಿತೇವೆ? ತಂದೆ ಹೇಳ್ತಾರೆ, ನೀವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಿಗಿದೆ. ಬ್ರಾಹ್ಮಣರು ಆಗದೆ ಪ್ರಜಾಪಿತ ಬ್ರಹ್ಮನ ಮಗು ಆಗದೆ ಶಿವಬಾಬೋರಿಂದ ಆಸ್ತಿ ಹೇಗೆ ಪಡೆಯೋದು? ಪ್ರಜಾಪಿತ ಬ್ರಹ್ಮ ಅಂತೂ ಪ್ರಸಿದ್ಧಿ ಇದ್ದಾರಲ್ವಾ. ಬ್ರಹ್ಮ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತೇನೆ ಅಂತಾರೆ ಬಾಬಾ. ಅದಕ್ಕೆ ಹೊಸ ಜಗತ್ತಿನ ರಾಜ್ಯ ಅವಶ್ಯ ಅವರಿಗೆ ಸಿಗ್ತದೆ. 5000 ವರ್ಷ ಮೊದಲು ಬ್ರಹ್ಮ ಮೂಲಕ ವಿಷ್ಣುಪುರಿ ಸ್ಥಾಪನೆ ಆಗಿತ್ತು. ಈಗ ಪುನಃ ಅದು ರಿಪೀಟ್, ಪುನರಾವರ್ತನೆ ಆಗ್ತದೆ. ಅದಕ್ಕೆ ನೀವು ತಯಾರಿ ಮಾಡ್ತಿರೋದು. ಅನೇಕ ಮಕ್ಕಳು ಕೇಳ್ತಾರೆ, ನಾಟಕ ದೊಡ್ಡದೋ, ಡ್ರಾಮಾ ನಾಟಕ ದೊಡ್ಡದೋ, ಪುರುಷಾರ್ಥ ದೊಡ್ಡದೋ? ತಿಳಿಸ್ಲಾಗ್ತದೆ. ಪುರುಷಾರ್ಥ ಅಂತೂ ಅವಶ್ಯ ಮಾಡಬೇಕು. ಪುರುಷಾರ್ಥ ಇಲ್ಲದೆ ಪ್ರಾಲಬ್ಧಿ ಹೇಗೆ ಸಿಗೋದು? ಪೂರ್ಣ ಪುರುಷಾರ್ಥ ಮಾಡಬೇಕು. ಯಾರು ಉತ್ತಮ ರೀತಿ ಪುರುಷಾರ್ಥ ಮಾಡ್ತಾರೆ ಆಗ ಅರ್ಥ ಆಗ್ತದೆ. ಡ್ರಾಮಾ ಅನುಸಾರ ಪುರುಷಾರ್ಥ ಉತ್ತಮ ನಡೀತದೆ, ಪದವಿ ಉತ್ತಮ ಸಿಗ್ತದೆ, ರಿಸಲ್ಟ್ ಒಳ್ಳೇದಿರ್ತದೆ. ಪುರುಷಾರ್ಥ ಬಹಳ ತೀವ್ರ ಮಾಡಬೇಕು. ನಂತರ ನಡೀತಾ ನಡೀತಾ ಯಾರ್ದಾದ್ರೂ ಪದವಿ ಕಡಿಮೆನೂ ಆಗ್ಬಿಡ್ತದೆ. ಬ್ರಾಹ್ಮಣಿಯರಿಗೆ ಗೊತ್ತಾಗ್ತದೆ. ಬ್ರಾಹ್ಮಣಿಯರ ಹತ್ರ ಬರುವಂತವ್ರು, ಅವರ ಹತ್ರ ಬರುವಂತವ್ರಿಗೂ ಗೊತ್ತಾಗ್ತದೆ ಇಂತಿಂತವ್ರದ್ದು ಪುರುಷಾರ್ಥ ಒಳ್ಳೇದಿದೆ, ಇಂಥವ್ರದ್ದು ಕೆಟ್ಟೋಗಿದೆ. ಒಳ್ಳೆ ತರ ಮೊದಲು ನಡೀತಿದ್ರು, ಇವತ್ತು ಬರಲ್ಲ ಕ್ಲಾಸಿಗೆ, ಮೊದಲು ಬರ್ತಿದ್ರು. ಎಲ್ಲರಿಗೂ ಗೊತ್ತಾಗ್ತದೆ
ಬ್ರಾಹ್ಮಣಿಗೆ ಮತ್ತೆ ಕ್ಲಾಸಲ್ಲಿ ಬರೋರ್ಗೆ ಹೇಳ್ತಾರೆ, ನಮ್ಮ ಬುದ್ಧಿಯಲ್ಲಿ ಗೊತ್ತಿಲ್ಲ ಏನ್ ಕುತ್ಕೊಂಡಿತ್ತು, ಬಾಬನ್ನ ನಾವು ನೆನಪು ಮಾಡ್ಲಿಕ್ಕಾಗಲ್ಲ, ಅಷ್ಟೇ, ನಾವು ನಡಿಲಿಕ್ಕಾಗಲ್ಲ, ಬಾಬಾ ನೆನ್ಪು ಮಾಡಕ್ಕಾಗಲ್ಲ, ನಮ್ಮ ಬುದ್ಧಿಯಲ್ಲಿ ಏನು ಜ್ಞಾನ ಕುತ್ಕೊಳ್ಳಲ್ಲ, ಧಾರಣೆ ಆಗಲ್ಲ, ಅರ್ಥ ಆಗಲ್ಲ ಅಂತ ಹೇಳಿ ಕ್ಲಾಸ್ ಬಿಟ್ಟು ಬಿಡ್ತಾರೆ. ಗುರಿ ಬಹಳ ಉನ್ನತ ಇದೆ. ಈ ತರ ನೆಪ ಬರೀತಾರೆ. ಮುಖ್ಯ ಮಾತಿರೋದೇ ನಿರ್ವಿಕಾರಿ ಆಗೋದು. ವಿಕಾರಗಳನ್ನ ಬಿಡೋದು ಬಹಳ ಕಷ್ಟ. ಅದಕ್ಕೆ ಈ ತರ ನೆಪ ಹೇಳಿ ಬಿಟ್ಟು ಬಿಡ್ತಾರೆ ಅವರು. ನಮ್ಗೆ ಧಾರಣೆ ಆಗಲ್ಲ, ಅರ್ಥ ಆಗಲ್ಲ, ನಡಿಯಕ್ ಆಗಲ್ಲ ಅಂಥೇಳಿ. ನಿಮ್ಗೀಗ ಗೊತ್ತಿದೆ, ಡ್ರಾಮಾನುಸಾರ ಕಲ್ಪದ ಮೊದಲಿನ ಹಾಗೆ ಇವ್ರದ್ದು ಈ ತರ ಅವಸ್ಥೆ ನಡೀತಾ ಬಂದಿತ್ತು, ಮತ್ತೆ ಆಗಿದೆ. ಹೊಸದಲ್ಲ, ಬಿದ್ದೋಗೋರು ಬಿಟ್ಟೋಗೋರು ಇದು ಹೊಸದಲ್ಲ, ಕಲ್ಪದ ಹಿಂದೆನೂ ಆಗಿತ್ತು. ಒಳ್ಳೇದು, ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಮುರಳಿಯದು. ಈ ನಾಟಕದ ಆಟ ಸಾಕ್ಷಿಯಾಗಿ ನೋಡಬೇಕು. ಯಾವುದರಿಂದಲೂ ಹೆದರಬಾರದು. ನಿರ್ಭಯರಾಗೋದಕ್ಕೆ ನಾನು ಆತ್ಮ ಆಗಿದ್ದೇನೆ, ಈ ಪಾಠವನ್ನ ಪಕ್ಕ ಗಟ್ಟಿ ಮಾಡ್ಕೋಬೇಕು. ಎರಡನೇದು, ತಮ್ಮ ಪರಿಶೀಲನೆ ಮಾಡಿಕೊಂಡು ಸ್ವಯಂನ ಪರೀಕ್ಷೆ ಮಾಡ್ಕೊಳ್ಳಿ. ಯಾವುದೇ ಕರ್ಮೇಂದ್ರಿಯ ಚಂಚಲ ಅಂತೂ ಇಲ್ವಾ? ಕಾಮ ವಿಕಾರ ಮೇಲೆ ವಿಜಯ ಆಗಿವ? ದೇಹಿ ಅಭಿಮಾನಿ ಎಲ್ಲಿ ತನಕ ಆಗಿದ್ದೇವೆ? ವರದಾನ: ಒಬ್ಬ ತಂದೆ ಸ್ಮೃತಿಯಿಂದ ಸತ್ಯ ಸೌಭಾಗ್ಯವಂತೆಯ ಅನುಭವ ಮಾಡುವಂತ ಭಾಗ್ಯವಾನ ಆತ್ಮ ಆಗಿರಿ. ಯಾರು ಯಾವುದೇ ಆತ್ಮದ ಮಾತು ಕೇಳದಂಗೆ, ಯಾವುದೇ ಅನ್ಯ ಆತ್ಮದ ಸ್ಮೃತಿ, ಸಂಕಲ್ಪ ಅಥವಾ ಸ್ವಪ್ನದಲ್ಲೂ ಅದನ್ನ ತರದೆ, ಅರ್ಥಾತ್ ಯಾವುದೇ ದೇಹದಾರಿಯ ಸೆಳೆತದಲ್ಲಿ ಬರದೆ, ಒಬ್ಬ ತಂದೆ ಅನ್ಯ ಯಾರು ಇಲ್ಲ ಈ ಸ್ಮೃತಿಯಲ್ಲಿರ್ತಾರೆ. ಅವರಿಗೆ ಅವಿನಾಶಿ ಸೌಭಾಗ್ಯವತಿಯ ತಿಲಕ ಹಚ್ಚಲಾಗ್ತದೆ. ಇಂಥ ಸತ್ಯ ಸೌಭಾಗ್ಯಶಾಲಿಗಳೇ ಭಾಗ್ಯವಾನಾಗಿದ್ದಾರೆ. ಶ್ಲೋಗನ್: ತಮ್ಮ ಶ್ರೇಷ್ಠ ಸ್ಥಿತಿ ಮಾಡಿಕೊಳ್ಬೇಕು ಅಂದ್ರೆ ಅಂತರ್ಮುಖಿಗಳಾಗಿ ನಂತರ ಬಾಹರ್ಮುಖತೆಯಲ್ಲಿ ಬನ್ನಿರಿ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಹೇಗೆ ಅಗ್ನಿಯಲ್ಲಿ ಯಾವುದೇ ವಸ್ತು ಹಾಕಿದ್ರು ಅಂದ್ರೆ ನಾಮ ರೂಪ ಗುಣ ಎಲ್ಲ ಬದಲಾಗುವುದು, ಅದೇ ತರ ಯಾವಾಗ ತಂದೆಯ ನೆನಪಿನ ಲಗನ್ ಗುಂಗು, ಆ ಲಗನ್ನ ಅಗ್ನಿಯಲ್ಲಿ ಬೀಳ್ತೀರಿ, ಪರಿವರ್ತನೆ ಆಗ್ತೀರಿ. ಮನುಷ್ಯರಿಂದ ಬ್ರಾಹ್ಮಣ ಆಗ್ತೀರಿ, ಬ್ರಾಹ್ಮಣರಿಂದ ಫರಿಷ್ಠ, ನಂತರ ದೇವತಾ ಆಗ್ತೀರಿ. ಲಗನ್ನ ಅಗ್ನಿಯಿಂದ ಇಂಥ ಪರಿವರ್ತನೆ ಆಗ್ತದೆ. ಅದು ನನ್ನತನ ಅನ್ನೋದು ದೇಹಾಭಿಮಾನ, ನಾನು ನನ್ನದು, ನನ್ನತನ ಸಮಾಪ್ತಿ ಮಾಡ್ತದೆ. ಅದಕ್ಕೆ ನೆನಪನ್ನು ಸ್ಮೃತಿ, ಬಾಬರ್ ಸ್ಮೃತಿಗೆ ಜ್ವಾಲಾ ರೂಪ ಅಂತ ಹೇಳೋದು. ಒಳ್ಳೆಯದು. ಓಂ ಶಾಂತಿ.